ತೆಗೆದು ಹಾಕಬೇಕು. ಇಲ್ಲ ಅಂದ್ರೆ ಡಾಕ್ಯುಮೆಂಟ್ ಕೊಡಿ, ನಮಗೂ ಬೆಳಕು ಚೆಲ್ಲಿ. ಓಪನ್. ಅದನ್ನ ಬಿಟ್ಬಿಟ್ಟು ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳಿ ಇವರು ಪ್ರೈವೇಟ್ ಏಜೆನ್ಸಿನ ಅದು ಮಾತಾಡ್ಲಿ. ಯಾರು ಇವ್ರಿಗೆ ಮಾಹಿತಿ ಕೊಟ್ಟಿದ್ದಾರೆ ನಮಗೂ ಕೊಡಿ ಸ್ವಲ್ಪ ಪ್ಲೀಸ್. ಸನ್ಮಾನ್ಯ ಕೃಷ್ಣ ಅವರು ದಿನೇಶ್ ಅವರು ಸುರೇಶ್ ಅವರು ಎಲ್ಲರೂ ಕೂಡ ಒತ್ಕೊಡಪ್ಪ ಒತ್ಕೊಡು. ನೀವು ಅಲ್ಲ ಜ್ಞಾನೇಂದ್ರ ಅವರು ಮಾತಾಡೋ ಪ್ರಶ್ನೆಗೆ ನೀವು ದಾಖಲೆ ಇದೆಯಾ, ಏನು ಎವಿಡೆನ್ಸ್ ಇದೆ, ಈ ಥರದ್ದೆಲ್ಲ ಕೇಳಿದ್ದೀರ. ಸಂತೋಷ. ನಾನು ನಿಮ್ ಕೇಳಿರೋದಕ್ಕೇನು ನಾನು ವಿರೋಧ ಮಾಡಲ್ಲ. ನೀವು ಕೇಳಬೇಕು, ಕೇಳಿದ್ರ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಇದೇ ವಿಚಾರನ ನಾನು ನೆನ್ನೆ ಪ್ರಸ್ತಾವ ಮಾಡಿದ್ದೀನಿ. ಅಸೆಂಬ್ಲಿಯ ರೆಕಾರ್ಡ್ಸ್ಗೆಲ್ಲ ಹೋಗಿದೆ. ನಾನು ಮಾತಾಡಿದ್ದೀನಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ರಿಪ್ಲೈ ಮಾಡಿದ್ದಾರೆ. ಹೌದು, ಸುರೇಶ್ ಹೇಳಿದನ ಇಡಿಯವರು ಕೋರ್ಟಲ್ಲಿ ಹಾಕಿದ್ದಾರೆ, ಚುನಾವಣೆಗೆ ಹೋಗಿದೆ ಅಂತ ಇಡಿಯವರು ರಿಟರ್ನ್ ರಿಮ್ಯಾಂಡ್ ಅಪ್ಲಿಕೇಶನ್ ಅಲ್ಲಿ ಹಾಕಿದ್ದಾರೆ. ಈ ಪತ್ರಿಕೆಯಲ್ಲಿ ಬಂದಿದೆ ನೋಡಿ. ಬಳ್ಳಾರಿ ಲೋಕಸಭಾ ಮುಖ್ಯಮಂತ್ರಿಗಳು ಕರ್ನಾಟಕ ತೆಗಿಬೋದು. ಅವೆಲ್ಲ ಹೋಯ್ತು. ಅಲೌಡ್ ಕೊಟ್ಟಿದ್ದೀರಾ ನೀವು? ಅಲೌಡ್ ಆಗಿದೆ. ಮಾತಾಡ್ಬಿಡ್ತೀನಿ ಕೃಷ್ಣ ಅವರ ಸಿಎಂ ಅವರು ಇವಾಗ ನೋಡಿ ಪೇಪರ್ ಅಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ, ಪೇಪರ್ ಬೇರೆ ಆಯ್ತು. ಈಗ ಸಿಎಂ ಅವರು ಅದಕ್ಕೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಕೃಷ್ಣ ಅವರೇ, ಒಂದ್ ನಿಮಿಷ ಕೂಲಾಗಿ ಕೂತ್ಕೊಂಡು ತರ್ಸ್ಕೊಳ್ಳಿ. ಇಲ್ಲ ಈಗ ಇಡಿ ರಿಮ್ಯಾಂಡ್ ಅಪ್ಲಿಕೇಶನ್ ಕಾಪಿ ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ನಿಮ್ಮ ಹತ್ರ ಇದೆಯಾ? ಕೊಡಿ. ನಿಮ್ಮ ಹತ್ರ ಇದೆಯಾ? ಅಧ್ಯಕ್ಷರ ಮುಖಾಂತರ ನಿಮಗೆ ಕೇಳ್ತಾರೆ. ಪೇಪರ್ ಅಲ್ಲಿ ನಾನು ಹೇಳಿದ್ರು ಅಂತ ಅವ್ರು ಹೇಳಲಿಲ್ಲ. ಎರಡಕ್ಕೂ ನೋಡಿ ಅಧ್ಯಕ್ಷರೇ